ಹಾಯ್ ಹಲೋ ನಮಸ್ತೆ. ಜಸ್ಟ್ ವಾಚ್ ಇಟ್. ಸೌಂಡ್ ಕೇಳಿಸ್ತಿದೆನಾ? ಸೂಪರ್ ಅಲ್ವಾ? ಎಷ್ಟು ಚೆನ್ನಾಗಿದೆ ಹಪ್ಪಳ ಅಥವಾ ಸಂಡಿಗೆ, ನೀವು ಏನಾದರೂ ಕರೀರಿ. ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಸಿಂಪಲ್. ಒಂದು ಬೌಲಲ್ಲಿ ಸಾಬುದಾನಿಯನ್ನು ತೊಗೊಂಡು ಅದನ್ನು ನೀವು ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ಮತ್ತು ನಾನು ಇದಕ್ಕೆ ಒಂದು 3 ಆಲೂಗಡ್ಡೆನ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ನೀವು ಸಣ್ಣದು ಹೆರಿಯೋದು ಬರುತ್ತಲ್ಲ, ಅದರಲ್ಲಿ ಇದನ್ನು ಲೈಕ್ ಆಲೂಗಡ್ಡೆನ ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದು ಇದರಲ್ಲಿ ಹೆರೆದ್ಬಿಟ್ಟು ನೀವು ಅದನ್ನು ನೀರಲ್ಲೇ ಇಟ್ಟು ಹೆರೆದ್ರೆ ಒಳ್ಳೆಯದು. ಬಿಕಾಸ್ ಆಲೂಗಡ್ಡೆ ಹೆರೆದ ತಕ್ಷಣ ಸ್ವಲ್ಪ ಕಪ್ಪಾಗುತ್ತೆ ಅಲ್ವಾ, ತುಂಬ ಹೊತ್ತಿಟ್ಟರೆ. ಸೊ ನೀರಲ್ಲೇ ಹಾಕಿ ಈ ಥರ ನೀವು ಹೆರೆದಿಟ್ಕೊಂಡು ಇದನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಳ್ಳಿ. ಸೊ ಅದು ಯೂಸ್ ಆಗುತ್ತೆ. ಸೊ ನೀವು ಯಾವ ಕಪ್ಪಲ್ಲಿ ನೀವು ಸಾಬುದಾನಿ ತೊಗೊಂಡಿರ್ತೀರ ಅದೇ ಕಪ್ಪನ್ನು ನೀವು ಯೂಸ್ ಮಾಡ್ಕೊಬೇಕು. ಅದೇ ಸೇಮ್ ಕಪ್ಪಲ್ಲಿ ನಾನಿವಾಗ ಒಂದು 8 ಕಪ್ಪಷ್ಟು ನೀರನ್ನು ತೊಗೊತಿದ್ದೀನಿ. ಸೊ ಈ ಅಳತೆ ನಾನೀಗ ಆಲ್ರೆಡಿ ಇದೇ ಸೇಮ್ ಹಪ್ಪಳನ ತುಂಬ ಸರ್ತಿ ಮಾಡಿದ್ದೀನಿ. ಸೊ ನಾನು ಈ ಅಳತೆಯಲ್ಲಿ ಮಾಡಿದರೆ ನಿಮಗೆ ಪರ್ಫೆಕ್ಟ್ ಹದ ಸಿಗುತ್ತೆ. ಸೊ 8 ಕಪ್ ನೀರನ್ನು ತೊಗೊಂಡ್ಬಿಟ್ಟು ಇದನ್ನು ನೀವು ಚೆನ್ನಾಗಿ ಕಾಯಿಸ್ಕೊಬೇಕು ನೀರನ್ನ. ಸೊ ನೀರು ಜಸ್ಟ್ ಕಾದರೆ ಸಾಕು, ಲೈಕ್ ಈ ಥರ ಬಬಲ್ಸ್ ಬಂದರೆ ಸಾಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ನೀವು ಹೊರಗಡೆ ತಕ್ಕೊಂಡು ಸೊ ಅದಕ್ಕೆ ನೀವು ತೊಳೆದಿಟ್ಟಿರೋಂಥ ಸಾಬುದಾನಿಯನ್ನು ಹಾಕಬೇಕು. ಆ್ಯಂಡ್ ನೀವು ತುರಿದಿಟ್ಟಿರೋಂಥ ಆಲೂಗಡ್ಡೆಯನ್ನು ಇದಕ್ಕೆ ಹಾಕಬೇಕು. ಹಾಕಿ ಇದನ್ನೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಇವಾಗ ನೆನಿಬೇಕು. ನೀವು ಆಲ್ಮೋಸ್ಟ್ ಒಂದು 6 to 8 hours ನೆನೆಯೋಕ್ಕಿಟ್ರೆ ಬೆಟರ್. ಇವಾಗ ಇದು ಆಲ್ಮೋಸ್ಟ್ ಒಂದು 7 hours ನೆಂದಿದೆ. ಸೊ ಇದು ಚೆನ್ನಾಗಿ ನೆನಿಬೇಕು. ನಿಮಗೆ ಸಾಬುದಾನಿ ಪ್ರೆಸ್ ಮಾಡಿದರೆ ಫುಲ್ ಸಾಫ್ಟ್ ಆಗಿರಬೇಕು, ಅಷ್ಟು ಚೆನ್ನಾಗಿ ನೆಂದಿರಬೇಕು. ಸೊ ಇದನ್ನು ಮಿಕ್ಸ್ ಮಾಡಿ ನಾವು ಇವಾಗ ಇದನ್ನು ಕುಕ್ ಮಾಡ್ಕೊಳ್ಳೋಣ. ಸೊ ನೀವು ಇದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಕುಕ್ ಆಗೋದಕ್ಕೆ ಬಿಡಿ. ಸೊ ಮೀನ್ವೈಲ್ ನಾವಿಲ್ಲಿ ಏನು ಮಾಡೋಣ, ಒಂದು ರೈಸ್ದು ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಮಧ್ಯಾಹ್ನ ಉಳಿದಿದ್ದ ರೈಸನ್ನು ಇಲ್ಲಿ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೆ ಒಂದು 1/2 hour. ಅದನ್ನು ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾನು ಉಳಿದಿರೋ ಅನ್ನನೇ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ದರೆ ಇನ್ ಕೇಸ್ ನಿಮಗೆ ಅನ್ನ ಉಳಿದಿಲ್ಲ ಅಂದರೆ ಫ್ರೆಶ್ ರೈಸ್ ಆದರೂ ನೀವು ಮಾಡ್ಕೋಬೋದು. ಸೊ ಈ ಥರ ನೈಸ್ ಪೇಸ್ಟ್ ಆಗಿರಬೇಕು. ಇಲ್ಲಿ ಇದು ಕುದೀತಾ ಇದೆ. ಸೊ ಇದು ಒಂದು 10 minutes ಈ ಥರ ಕುದ್ದು ಆದಮೇಲೆ ಆವಾಗ ನೀವು ರೈಸ್ ಪೇಸ್ಟನ್ನು ಹಾಕ್ಕೊಳ್ಳಿ. ಬಿಕಾಸ್ ಅದು ಮೇನ್ ಸಾಬುದಾನ ಕುಕ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ. ಅದು ಕುಕ್ ಆದಮೇಲೆ ನಾವು ಇದನ್ನು ಹಾಕಿದರೆ ಇದು ಆಲ್ರೆಡಿ ಬೆಂದಿರೋ ಅನ್ನ ಅಲ್ವಾ, ಸೊ ಈಸಿಯಾಗಿ ಕುಕ್ ಆಗಿಬಿಡುತ್ತೆ. ಸೊ ಇದನ್ನು ಹಾಕಬೇಕಾದ್ರೆ ನೀವು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡೋಕ್ಕಿದ್ರೆ ನೀವು ಒಬ್ಬರು ಹಾಕ್ತಾ ಇದ್ದರೆ ನೀವು ಮಿಕ್ಸ್ ಮಾಡ್ಕೊತಾ ಹಾಗೆ ಮಾಡ್ಬೋದು. ನಾನಿಲ್ಲಿ ಒಬ್ಬಳೇ ಮಾಡ್ತಿರೋದಕ್ಕೆ ನಾನು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮಿಕ್ಸ್ ಮಾಡೋದೊಂದು ತುಂಬ ಇಂಪಾರ್ಟೆಂಟು. ಸ್ವಲ್ಪ ನೀರಿನ ಜೊತೆಗೆ ಹಾಕಿ ನಾನು ಅಂದರೆ ಜಾರಲ್ಲಿ ಇರುತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಅದಕ್ಕೆ ನೀರು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಫಸ್ಟ್ ಇರುತ್ತಲ್ಲ ನೀರು ಅಷ್ಟೇ ಸಾಕು. ಚೆನ್ನಾಗಿ ಕುದಿಬೇಕು. ನಿಮಗೆ ಬೆಂದರೆ ಅದೇ ಗೊತ್ತಾಗ್ಬಿಡುತ್ತೆ. ಸೊ ಇದಕ್ಕೆ ಅದು ಸ್ವಲ್ಪ ಬೇಯೋಷ್ಟೊಳಗೆ ನಾವಿಲ್ಲಿ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ. ನಿಮಗೆ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ನೀವು ಡೈರೆಕ್ಟ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು. ನನ್ನ ಹತ್ರ ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ, ನಾನು ಅದಕ್ಕೆ ಒಣ ಮೆಣಸನ್ನು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದು ಚೆನ್ನಾಗಿ ಬೆಂದಿದೆ. ನೀವು ನೋಡ್ಬೋದು ಬಬಲ್ಸ್ ಬರ್ತಿದೆ. ಆ್ಯಂಡ್ ಕನ್ಸಿಸ್ಟೆನ್ಸಿನೂ ಇವಾಗ ಕರೆಕ್ಟಾಗಿದೆ. ನಿಮ್ಗೆ ಇವಾಗ ಸ್ವಲ್ಪ ನೋಡೋದಕ್ಕೆ ವಾಟ್ರಿ ಅನ್ನಿಸ್ತಿರ್ಬೋದು, ಬಟ್ ಇದು ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ವಾ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಆ್ಯಂಡ್ ಆ ಸಾಬುದಾನಿ ನೋಡಿದರೆ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತಲ್ಲ, ಅದು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಸೊ ನಾನು ರೆಡಿ ಮಾಡ್ಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ. ಈ ಟೈಮಲ್ಲಿ ನೀವು ಸ್ಟವನ್ನು ಆಫ್ ಮಾಡಿಬಿಡಿ. ಆಫ್ ಮಾಡಿ ಅದಾದಮೇಲೆ ನೀವು ಇದಕ್ಕೆ ಮಸಾಲ ಎಲ್ಲ ಹಾಕ್ಕೊಬೇಕು. ಚಿಲ್ಲಿ ಫ್ಲೇಕ್ಸ್ ಮತ್ತು ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು, ನನಗೆ ಕೊತ್ತಂಬರಿ ಸೊಪ್ಪು ತುಂಬ ಇಷ್ಟ ಆಗುತ್ತೆ, ನಾನು ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು. ಆ್ಯಂಡ್ ನಾನಿಲ್ಲಿ ಆರಿಗ್ಯಾನೋ ಸೀಸ್ನಿಂಗ್ಸ್ ಕೂಡ ಹಾಕ್ಕೊತಿದ್ದೀನಿ, ಲೈಕ್ ಡಾಮಿನೋಸಲ್ಲಿ ಬರೋದಲ್ಲ ಆ ಥರ. ನಿಮ್ಮ ಹತ್ರ ಸೀಸ್ನಿಂಗ್ಸ್ ಇದ್ದರೆ ನೀವು ಹಾಕ್ಕೊಳ್ಳಿ. ಇಲ್ಲಾಂದರೆ ನಿಮಗೇನು ಮಸಾಲ ಬೇಡಪ್ಪ, ಸಿಂಪಲಾಗಿ ಬೇಕು ಅಂದರೆ ಜಸ್ಟ್ ನೀವು ಉಪ್ಪನ್ನು ಮಾತ್ರ ಹಾಕ್ಕೊಂಡಾದರೂ ಮಾಡ್ಕೊಬೋದು. ನನಗೆ ಈ ಥರ ಮಸಾಲೆ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೈಡ್ ಡಿಶಲ್ಲಿ ತಿನ್ನಬೇಕಾದ್ರೆ. ಈವನ್ ನೋಡೋದಕ್ಕೂ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಸೊ ನಿಮಗೆ ಏನೇನು ಹಾಕಬೇಕು ಅಂತ ಅನಿಸುತ್ತೆ ಹಾಕಿ. ಇದೆಲ್ಲದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ಸಾಲ್ಟ್ ಹಾಕ್ಬಿಟ್ಟು ನೀವು ಮಾಡ್ಕೊಬೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದು ತಣ್ಣಗಾಗೋಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು. ಬಿಕಾಸ್ ಇಷ್ಟು ಬಿಸಿ ಬಿಸಿ ತೆಗೆದುಬಿಟ್ಟು ನಾವು ಮಾಡೋಕ್ಕಾಗಲ್ಲ ಅಲ್ವಾ. ತಣ್ಣಗಾದಮೇಲೆ ಅದು ನೋಡ್ತಿದ್ರೆ ಕನ್ಸಿಸ್ಟೆನ್ಸಿ ಯಾವ ಥರಕ್ಕೆ ಬಂದಿದೆ.
ನಾನಿಲ್ಲಿ ಒಂದು ಪೇಪರ್ ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ. ಇದು ಪ್ಲಾಸ್ಟಿಕ್ ಶೀಟ್ ಅಂದರೆ ಆ್ಯಕ್ಚುಲಿ ಇದು ಚಪಾತಿ ಹಿಟ್ಟಿನ ಶೀಟ್ ಬರುತ್ತಲ್ವ, ಸೊ ಅದನ್ನೇ ನಾನು ಕಟ್ ಮಾಡಿ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒರೆಸಿದ್ದೀನಿ, ಬಿಕಾಸ್ ನಾವು ಸಂಡಿಗೆ ಎಲ್ಲ ಮಾಡಿ ಒಣಗಿದ ಮೇಲೆ ತಾನೇ ಅದು ಎದ್ದು ಬರುತ್ತೆ. ಅಂದರೆ ಒಣಗಿದ ತಕ್ಷಣ ನಾವು ಅದಕ್ಕೆ ಕಷ್ಟಪಟ್ಟು ಇಟ್ಕೊಂಡು ಎತ್ತಬೇಕಂತ ಇದಿರಲ್ಲ, ಅದಕ್ಕೆ ಮೇನ್ ಸ್ವಲ್ಪ ಎಣ್ಣೆ ಹಾಕಿ ಒರೆಸಿ ಅದ್ರ ಮೇಲೆ ನೀವು ಸಂಡಿಗೆಯನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಸೈಜಲ್ಲಿ ಮಾಡ್ಕೊತಿದ್ದೀನಿ. ಲೈಕ್ ಸಂಡಿಗೆ ಅಂದರೆ ನೀವು ಚಿಕ್ಕದಾಗಿ ಮಾಡ್ತೀರಲ್ವ, ಇದು ಲೈಕ್ ಹಪ್ಪಳನೂ ಅಲ್ಲ ಸಂಡಿಗೆನೂ ಅಲ್ಲ, ಆ ಥರ ಮೀಡಿಯಮ್. ಬೇಕಿದ್ರೆ ಈ ಥರ ಡಾಟ್ಸ್ ಚಿಕ್ಕದಾಗಾದರೂ ನೀವು ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಇಷ್ಟ ಅನಿಸುತ್ತೆ ನೀವು ಆ ಥರ ಟ್ರೈ ಮಾಡಿ. ಇದು ನಾನು ಆ್ಯಕ್ಚುಲಿ ನೈಟ್ ಟೈಮಲ್ಲಿ ಇದನ್ನು ಮಾಡೋದು. ರಾತ್ರಿ ಮಾಡಿ ಇಟ್ಟರೆ ನಾನು ಫ್ಯಾನಲ್ಲಿ ಹಾಕಿ ರಾತ್ರಿ ಒಣಗಿಸಿಡ್ತೀನಿ. ಎಷ್ಟು ಈಸಿಯಾಗಿ ಬಿಟ್ಕೋತಿದೆ ಅಲ್ವಾ, ಇದು ಎಣ್ಣೆ ಹಾಕೋದ್ರಿಂದ ಆಗೋ ಬೆನಿಫಿಟ್. ಸೊ 1 ಡೇ ನೆನೆಸಿ ಒಣಗಿಸಿ ಆದಮೇಲೆ ನಾನು ಉಲ್ಟಾ ಮಾಡಿ ಮತ್ತೆ 1 ದಿನ ಒಣಗಿಸಿದ್ದೆ. ಇವಾಗ 2 ಕಡೆ ಒಣಗಿದೆ. ಸೊ ಇವಾಗ ಚೆನ್ನಾಗಿ ಒಂದು ದಿವಸ ನಾನು ಬಿಸಿಲಲ್ಲಿ ಒಣಗಿಸ್ತೀನಿ. ಸೊ ತೊಗೊಂಡೋಗಿ ನಾನು ಬಿಸಿಲಿಗೆ ಇಡ್ತಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಒಣಗಿರುತ್ತೆ. ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಬೋದು. ನೀವು ಬೇಕಿದ್ದರೆ ಡೈರೆಕ್ಟಾಗಿ ಬಿಸಿಲಲ್ಲೇ ಒಣಗಿಸ್ಬೋದು. ಬಟ್ ಇಲ್ಲಿ ಏನಂದರೆ ನಮ್ಮ ಮನೆ ಇರೋದು ಲೈಕ್ ಮೇನ್ ರೋಡ್ ಹತ್ರನೇ. ಸೊ ಹಸಿದನ್ನೇ ಒಣಗಿಸ್ಬಿಟ್ರೆ ಫುಲ್ ಡಸ್ಟ್ ಬಂದು ಕುತ್ಕೊಂಡ್ಬಿಡತ್ತೆ. ನಾನು ಅದಕ್ಕೇ ಒಳಗಡೆನೇ ಒಣಗಿಸಿ ಅದು ಒಣಗಿದ ಮೇಲೆ ನಾನು ಚೆನ್ನಾಗಿ ಇದಾಗೋದಕ್ಕೆ ನಾನು ಬಿಸಿಲಲ್ಲಿ ಹಾಕಿ ಒಣಗಿಸ್ತೀನಿ. ಸೊ ನಿಮಗೆ ಕಂಫರ್ಟಬಲ್ ಅನಿಸಿದ್ರೆ ನೀವು ಹೇಗಾದರೂ ಮಾಡ್ಕೊಬೋದು. ಇದಕ್ಕೆ ಬಿಸಿಲೇ ಬೇಕಂತಿಲ್ಲ, ಆರಾಮಾಗಿ ಫ್ಯಾನಲ್ಲಿ ಒಣಗಿಸ್ಕೊಂಡ್ರೂ ನಿಮಗೆ ಈ ಸಂಡಿಗೆಯನ್ನು ಮಾಡ್ಕೊಬೋದು. ಆಮೇಲೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ಎಷ್ಟು ಚೆನ್ನಾಗಿರೋ ಸಂಡಿಗೆ ರೆಡಿ ಆಗ್ತಿದೆ ಅಲ್ವಾ. ಸೊ ನೀವು ಖಂಡಿತ ಟ್ರೈ ಮಾಡಿ, ಇದು ಸೂಪರಾಗಿ ಬರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಆ್ಯಂಡ್ ಕ್ರಿಸ್ಪಿ ಅಂತೂ ಸೂಪರಾಗಿರುತ್ತೆ. ಆ್ಯಂಡ್ ನೀವು ಯಾವ ಥರ ಡಿಶ್ ಆದರೂ ಮಾಡಿ, ಲೈಕ್ ರೈಸ್ ಸಾಂಬಾರ್ ಜೊತೆ ಅಂತೂ ಸೂಪರ್ ಆಗಿರೋ ಕಾಂಬಿನೇಷನ್. ನೀವು ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ. ನನಗಂತೂ ಇದು ಇವಾಗ ಸದ್ಯಕ್ಕೆ ನನ್ನ ಫೇವ್ರೇಟ್ ಆಗಿಬಿಟ್ಟಿದೆ. ನಾನು ಪದೇ ಮಾಡ್ತಾನೆ ಇರ್ತೀನಿ, ಬಟ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀನಿ. ಸೊ ನೀವು ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ. ಸಿಗೋಣ, ಬಾಯ್.